ಸೊ ಗೈಸ್ ರೆಡಿಯಾಗಿ ಬಂದ್ವಿ ಆಚೆಗೆ. ಫೈರ್ ಕ್ಯಾಂಪ್ ಇತ್ತು ಮತ್ತು ಊಟ ಮಾಡಬೇಕು ಅಂತ. ಆ್ಯಂಡ್ ಇವನು ಕೂಡ ರೆಡಿಯಾಗಿ ಎರಡು ನಿಮಿಷ ಆಡೋದಕ್ಕೆ ಇಷ್ಟೊಂದು ಚೆನ್ನಾಗಿ ರೆಡಿಯಾಗಿ. ಸೊ ಗೈಸ್ ಫೈರ್ ಕ್ಯಾಂಪ್ಗೂ ಮುಂಚೆ ಊಟ ಮಾಡಿದ್ವಿ. ಆಮೇಲೆ ಫೈರ್ ಕ್ಯಾಂಪಲ್ಲಿ ಸ್ವಲ್ಪ ಆಟ ಆಡಿಸಿದ್ರು. ಅದನ್ನ ಮುಗಿಸ್ಕೊಂಡು ನಾವು ಬೇಗ ಬಂದು ಮಲ್ಕೊಬಿಟ್ವಿ. ಇನ್ನು ರಾತ್ರಿಗೆ ಮಾರ್ನಿಂಗಿಗೆ ಎದ್ದೊಳೋದಕ್ಕೆ ಲೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು. ಸ್ಫೂರ್ತಿಯಿಂದ ನೋಡು ವಾಪಸ್ ಪೂರ್ತಿ ಆವಾಗಲೇ ನಾವು ರೂಮಿಗೆ ಬಂದಿದ್ದಾಗ ಅದು ಲೈಟ್ ಬ್ಲಿಂಕ್ ಆಗ್ತಿತ್ತು. ಸೊ ಅದನ್ನು ನೋಡ್ಬಿಟ್ಟು ಹೆದ್ರುಕೊಬಿಟ್ಟಿಲ್ಲ. ಅದಕ್ಕೆ ನಾವು ರಾತ್ರಿಯೆಲ್ಲ ಎದುರಿಸ್ತಿದ್ವಿ. ಇನ್ನು ಮಾರ್ನಿಂಗ್ ಎದ್ದಾಗ ವೆದರ್ ಹೀಗಿತ್ತು. ಎಲ್ಲ 4:15 ಐ ಥಿಂಕ್ ಎದ್ದು ರೆಡಿಯಾಗಿ ಆಚೆಗೆ ಬರೋಷ್ಟರಲ್ಲಿ 6 ಗಂಟೆ ಏನೋ ಆಗಿತ್ತು. ಅವಾಗ ವೆದರ್ ಹೀಗಿತ್ತು. ಕುಂಕುಮ ಹಾಕಿಲ್ಲ ಅನ್ನೋದಕ್ಕೊಂಥರ ಕಾಣಿಸ್ತಿದೆ. ನನ್ನ ತಂಗಿನೂ ರೆಡಿ ಹಾಕೋದಿದ್ದಾಳೆ. ಎಲ್ಲ ರೆಡಿ ಆಗ್ತಿದ್ದಾರೆ. ಇವಾಗ ಇಲ್ಲಿಂದ ಹೋಗಬೇಕು. ಟೈಮ್ ಆಗಿದೆ 6:15 ಬನ್ನಿ ಅಂದಿದ್ರು. 6:26 ಇನ್ನೂ 4 ನಿಮಿಷ ಇದೆ. ಸೊ ಇನ್ನು ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ. ಆ್ಯಂಡ್ ಆಮೇಲೆ ಬಂದು ಶಿರ್ಸಿಗೆ ಹೋಗೋದಿತ್ತು. ಸೊ ಅದು ಕ್ಯಾನ್ಸಲ್ ಆಯಿತು ಅಂತ ಅಂದ್ಬಿಟ್ಟು ಜೀನ್ಸ್ ಹಾಕ್ಕೊಳ್ಳಿ ಟ್ರಕ್ಕಿಂಗ್ ಇರುತ್ತೆ ಅಂದರು. ಸೊ ಅದಕ್ಕೆ ಡ್ರೆಸ್ ಚೇಂಜ್ ಮಾಡಿದೆ. ಆ್ಯಂಡ್ ನಾನು ಹೇಳಿದ್ನಲ್ಲ ನನ್ನ ಫೇವ್ರೆಟ್ ಟಾಪ್ ಅಂತ ತೆಗೆದಿಟ್ಕೊಂಡಿದ್ದೆ ಅಂತ, ಅದು ಇದೇನೆ. ಸೊ ನಾಷ್ಟ ರೆಡಿ ಆಗ್ತಿತ್ತು. ಅದಕ್ಕೆ ಸ್ವಲ್ಪ ಫೋಟೋ ತೊಗೊಳೋದಿತ್ತು. ಎಲ್ಲರೂ ಫೋಟೋ ತೊಗೊಂಡು ಆಮೇಲೆ ನಾಷ್ಟ ಇಲ್ಲೇ ಮಾಡ್ಕೊಂಡು ಹೋಗ್ಬಿಡೋಣ ಅಂತ ಅಂದರು. ಸೊ ಅದಕ್ಕೆ ಇಲ್ಲೇ ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲ ಕೂತಿದ್ವಿ. ಆದರೆ ಇನ್ನೂ ಏನೋ ತರೋಷ್ಟರಲ್ಲಿ ಸ್ವಲ್ಪ ಲೇಟ್ ಆಯಿತು. ಸೊ ಹಂಗೆ ಕೂತ್ಕೊಂಡು ವೀಡಿಯೋ ಮಾಡ್ತಾಯಿದ್ದೆ ನಾನು. ಆಮೇಲೆ ನಾಷ್ಟ ತಗೊಬಂದರು. ನಾಷ್ಟ ಎಲ್ಲ ಮಾಡಿಕೊಂಡು ಅಲ್ಲಿಂದ ಹೊರಟ್ವಿ. ಆ್ಯಂಡ್ ನಮ್ಮ ಮ್ಯಾಮ್ ಮಕ್ಕಳಿಬ್ರು ಟ್ರಾಲಿ ಎಳ್ಕೊಂಡು ಮೇಲ್ಗಡೆಗೂ ಕೆಳಗಡೆಗೂ ಅದು ಸ್ವಲ್ಪ ಅಪ್ಪಿದೆಯಲ್ಲ ಆಟ ಆಡ್ತಿದ್ರು. ಹಂಗೆ ಅವ್ರ ಜೊತೆನೂ ಸ್ವಲ್ಪ ಇದು ಮಾಡಿಕೊಂಡು ಫೋಟೋ ತೆಗ್ಕೊಟ್ಟು ಅವರಿಗೂ ನಮ್ಮ ಲೆಕ್ಚರರ್ಸ್ ಜೊತೆ ಎಲ್ಲ ಫೋಟೋ ತೊಗೊಂಡ್ವಿ. ನಾನು ವ್ಲಾಗ್ ಮಾಡ್ತೀನಲ್ಲ ಅದನ್ನು ಇಮಿಟೇಟ್ ಮಾಡ್ಕೊಂಡು ಓಡಾಡ್ತಿದ್ದ. ಅದಕ್ಕೆ ನನ್ನ ತಂಗಿ ವೀಡಿಯೋ ಮಾಡಿದ್ದಾಳೆ ನಂಗೆ ಆಡ್ತಿದ್ದಿದ್ದು ನೋಡಿಬಿಟ್ಟು. ಅಲ್ಲಿಂದ ಬಂದು ಬಸ್ಸಿಗೆ ಕೂತ್ಕೊಂಡ್ವಿ. ಇನ್ನೂ ಸ್ಟವ್ ಅದೆಲ್ಲ ಎತ್ತಿಟ್ಕೋತಿದ್ರು ನೆಕ್ಸ್ಟು ಅಡುಗೆ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು. ಅಲ್ಲಿಂದ ನಾವು ಹೊಟ್ವಿ ನೆಕ್ಸ್ಟ್ ಪ್ಲೇಸಿಗೆ. ಇರ್ತೀನಿ ಅನಿಸುತ್ತೆ ವ್ಲಾಗಲ್ಲಿ 3 ದಿನ ನೆಟ್ವರ್ಕ್ ಇಲ್ಲದೆ ಫೋನ್ ಯೂಸ್ ಮಾಡಿದೆ. ವೀಡಿಯೋ ಮಾಡೋಕ್ಕೆ ಬಿಟ್ಟು ಇನ್ನೇನೋ ರೀಲ್ಸ್ ನೋಡ್ಕೊಂಡು ಕೂತಿರ್ತಿದ್ದೆ ಮನೇಲಿದ್ದಿದ್ರೆ. 3 ದಿನ ಅದೆಲ್ಲ ಇಲ್ಲದೆ ಇದ್ದಿದ್ದು ಮೈಂಡ್ ಒಂಥರ ಫ್ರೀ ಅನಿಸ್ತಿತ್ತು. ಸೊ ಅದಿರಲಿ. ಆ್ಯಂಡ್ ಈಗ ನಾವು ಬಂದಿರೋದು ಯಾಣ ಆ ಪ್ಲೇಸಿಗೆ ಬಂದಿದ್ದೀವಿ. ಅಲ್ಲಿಂದ ಫಸ್ಟು ಆಗಲೇ ಮುಂದೆ ಬಂದುಬಿಟ್ವಿ ನಾವು. ಇದರಿಂದ ಟೆಂಪೋದಲ್ಲಿ ಕರ್ಕೊಬರ್ತಾರಲ್ಲ, ಸೊ ಅಲ್ಲಿಂದ ಬಂದು ಎಂಟ್ರೆನ್ಸು ನಾವು ಟ್ರಕ್ಕಿಂಗ್ ಹೋಗ್ಬೇಕಲ್ಲ. ಸೊ ನಾವು ಅಂದ್ಕೊಂಡಿದ್ವಿ ಫುಲ್ಲು ದೊಡ್ಡದಿರುತ್ತೆ ಅಂತ, ಬಟ್ ಮಿನಿ ಟ್ರಕ್ಕಿಂಗ್ ಥರ ಇತ್ತು. ಆದರೂ ಇದನ್ನ ಹತ್ತಕ್ಕೆ ನನ್ನ ಫ್ರೆಂಡು ಫುಲ್ಲು ಸುಸ್ತಾಗ್ಬಿಟ್ಟಿದ್ಲು. ಇತ್ತಿಂದ ಡೌನ್ ಅಲ್ವಾ ಏನು ಅನಿಸ್ಲಿಲ್ಲ. ಸೊ ಅತ್ತಿಂದ ಬರಬೇಕಿದ್ರೆ ಸ್ವಲ್ಪ ಅವಳಿಗೆ ಸುಸ್ತಾಗ್ಬಿಡ್ತು. ಬರಬೇಕಾದ್ರೆ ಯಾಣ ಅಂತ ಕರ್ಕೊಬಂದು ಹೋಗ್ಬೇಕಾದ್ರೆ ನನ್ನ ಫ್ರೆಂಡು ಎಣ ಥರ ಆಗ್ಬಿಟ್ಟಿದ್ಲು. ಆ್ಯಕ್ಚುಲಿ ಅವಳು ಒಪ್ಪಳೆ ಅಂತಲ್ಲ, ಎಲ್ಲರ ಕಥೆನೂ ಅದೇ ಥರ ಆಗೋಗಿತ್ತು. ಎಲ್ಲ ಅದನ್ನೇ ಮಾತಾಡ್ಕೋತಿದ್ರು. ತುಂಬ ದೂರ ಇದೆ ಅಂತ ಅಂದ್ಕೊಂಡಿದ್ವಿ, ಬಟ್ ಒಂದು 5 ನಿಮಿಷದಲ್ಲೆಲ್ಲ ಸಿಕ್ಬಿಡ್ತು. ಅದು ಸ್ಟಾರ್ಟಿಂಗ್ ನಮಗೆ ಅಂದರೆ ಫಸ್ಟ್ ಟೈಮ್ ಹೋಗ್ತಿರೋದಲ್ವ, ನಮ್ಗೆ ಅಷ್ಟಾಗಿ ಗೊತ್ತಾಗಲಿಲ್ಲ. ಅಲ್ಲಿ ಕಲ್ಲು ಅದೆಲ್ಲ ನೋಡಿದ್ಮೇಲೆ ಹಾಗೆ ಮುಂದೆ ಬರ್ತಾ ಗೊತ್ತಾಯಿತು. ಸೊ ಇದೇ ನಾವು ನೋಡಬೇಕಿರೋ ಪ್ಲೇಸ್. ಹಾಗೆ ಅಲ್ಲಿ ಕೋತಿಗಳು ಕೂಡ ಇದ್ವು. ಫಸ್ಟು ಎಂಟ್ರೆನ್ಸಲ್ಲಿ ಬಂದು ಸ್ವಲ್ಪ ಫೋಟೋ ತೊಗೊಂಡ್ವಿ. ಆಮೇಲೆ ಅಲ್ಲಿಂದ ನಾವು ಅಂದ್ಕೊಂಡಿದ್ವಿ ಜಸ್ಟ್ ಇಷ್ಟೇ ಅಂತ. ಅಲ್ಲೊಂದು ಕೆಳಗಡೆ ಟೆಂಪಲ್ ಕೂಡ ಕಾಣಿಸಿದೆ ನೋಡಿ. ಅಲ್ಲಿ ಅಷ್ಟೇ, ಇಲ್ಲಿಂದ ನೋಡ್ಕೊಂಡು ಹೋಗೋದಂತ ಅಷ್ಟೇ ಅಂತ ಅಂದ್ಕೊಂಡಿದ್ದು. ಆಮೇಲೆ ನನ್ನ ಫ್ರೆಂಡ್ ಹೇಳಿದ್ರು ಲೆಫ್ಟ್ ಸೈಡಿಂದ ಹೋಗಿ ರೈಟ್, ಅಲ್ಲಿ ಫುಲ್ಲು ಬಳಸ್ಕೊಂಡು ಬರಬೇಕು ಅಂತ. ಫುಲ್ ಸುಸ್ತಾಗುತ್ತೆ ಅಂದ್ಕೊಂಡಿದ್ವಿ, ಬಟ್ ಚೆನ್ನಾಗಿತ್ತು. ಒಳಗಡೆ ಎಲ್ಲ ಅದು ಬಾವುಲಿ ಎಲ್ಲ ಇರುತ್ತಲ್ಲ, ಅದ್ರದ್ದು ಸ್ಮೆಲ್ಲೆಲ್ಲ ಬರ್ತಿತ್ತು. ಉಸಿರಾಡೋಕ್ಕೆ ಆಗ್ತಿರಲಿಲ್ಲ. ಆಮೇಲೆ ಅದೆಲ್ಲ ಮುಗಿಸ್ಕೊಂಡು ಚೆನ್ನಾಗಿತ್ತು ಒಂಥರ. ಅಲ್ಲೆಲ್ಲ ಫೋಟೋಶೂಟ್ ಎಲ್ಲ ಮಾಡಿಕೊಂಡು ಮುಂದೆ ಹೊರಟ್ವಿ. ಆ್ಯಂಡ್ ಇದು ಮಧ್ಯ ಇಲ್ಲೊಂದೇ ಜಾಸ್ತಿ ಬೆಳಕು ಬರ್ತಿದ್ದು. ನಮ್ಮ ಸರ್ರು ರೌಂಡ್ ಇದು ಮಾಡಿಬಿಟ್ಟು ವೀಡಿಯೋ ಚೆನ್ನಾಗಿ ಬರುತ್ತೆ ಅಂತ ಹೇಳಿದರು. ಸೊ ಅದಕ್ಕೆ ಆ ಥರ ಮಾಡಿದ್ದೆ. ಅಲ್ಲೆಲ್ಲ ಫೋಟೋ ತೊಗೊಂಡು ಆದಮೇಲೆ ಆಚೆಗೆ ಬಂದ್ವಿ. ನೋಡಿ ಎಷ್ಟು ಗ್ರೀನಾಗಿ ಕಾಣಿಸ್ತಿದೆ. ಎಲ್ಲ ಹೋಗ್ತಾ ಇದ್ದೀವಿ ಇವಾಗ ಹೊರಗಡೆಗೆ. ಒಂಥರ ಮಧ್ಯದಲ್ಲಿ ಉಸಿರು ಕಟ್ಟಂಗೆ ಆಗೋಯ್ತು. ನಾನು ಹೇಳಿದ್ನಲ್ಲ ಬಾವುಲಿ ಸ್ಮೆಲ್ಲು, ಅದು ಇದೆಲ್ಲ ಬರ್ತಿತ್ತು. ಗಬ್ಬು ಸ್ಮೆಲ್ಲು ಅಂದರೆ ಉಸಿರಾಡೋಕ್ಕೆ ಆಗ್ತಿರ್ಲಿಲ್ಲ, ಅಷ್ಟು ಸ್ಮೆಲ್ ಬರ್ತಿತ್ತು. ಆಮೇಲೆ ಸ್ವಲ್ಪ ಫ್ರೀ ಅನಿಸ್ತು ನಮಗೆ. ಹಾಗೆ ನಾವು ಇದಕ್ಕೆ ಬಂದಿದ್ದು ದೊಡ್ಡ
ಮೊದಲೇ ತೋರಿಸಿದ್ನಲ್ಲ ದೊಡ್ಡ ಬೆಟ್ಟದ ಥರ ಅದಕ್ಕೆ. ಆಮೇಲೆ ಅದ್ರ ಎದುರುಗಡೆ ಇನ್ನೊಂದು ಕಾಣಿಸ್ತಿದೆ ನೋಡಿ, ಅದೊಂದು. ಮತ್ತು ಹಾಗೆ ಹೋಗ್ತಾ ಹೋಗ್ತಾ ಅಲ್ಲೆಲ್ಲ ಫುಲ್ ಕೋತಿಗಳೆಲ್ಲ ಇತ್ತು. ಆಮೇಲೆ ಅಲ್ಲಿ ತಿನ್ನೋಕ್ಕೆಲ್ಲ ಇಟ್ಟಿದ್ರು. ಸೊ ಫುಲ್ಲು ಸುಸ್ತಾಗಿ ಬಂದವ್ರಿಗೆ ತಿನ್ನೋಕ್ಕೆ ವಾಟರ್ ಮಿಲನ್ನು ಮತ್ತು ಮ್ಯಾಂಗೋ ಎಲ್ಲ ಇತ್ತು, ಎಲ್ಲ ತಗೋತಾಯಿದ್ರು ಅವರು. ನಾವು ಬಂದುಬಿಟ್ವಿ. ಆ್ಯಂಡ್ ಅಲ್ಲಿಂದ ಬರಬೇಕಿದ್ರೆ ಸೈಡಲ್ಲಿ ಇದು ದೇವಸ್ಥಾನ, ಈ ದೇವಸ್ಥಾನದ ಹೆಸರು ಏನೋ ಇತ್ತು, ಮರ್ತೋಯ್ತು ನನಗೆ. ನೋಡಿ ನನ್ನ ತಂಗಿ ಫ್ರೆಂಡು ಸ್ಫೂರ್ತಿ ಅಂತೂ ಫುಲ್ ಹಿಂದೆ ಹೋಗ್ಬಿಟ್ಟು ಅವಳು ಹತ್ತಕ್ಕಾಗ್ತಿಲ್ಲ ಅವಳಿಗೆ. ಆಮೇಲೆ ಹತ್ತಿಂದ ಬರಬೇಕಿದ್ರೆ ಅದು ನಾನು ಫುಲ್ ಚೀಸ್ ಅನ್ಕೊ ವೀಡಿಯೋ ಮಾಡಿಕೊಂಡು ಬರ್ತಿದ್ದೆ, ಅವಳಿಗೆ ಆಗ್ತಿರ್ಲಿಲ್ಲ. ಸೊ ಬಂದು ಆಮೇಲೆ ಕೂತ್ಕೊಂಡ್ವಿ. ಅಲ್ಲೊಂದು ಕೂತ್ಕೊಳ್ಳೋಕ್ಕೆ ಅಂತ ಮಾಡಿರ್ತಾರಲ್ಲ, ಅಲ್ಲಿ ಕೂತಿದ್ವಿ ಸ್ವಲ್ಪ ಹೊತ್ತು. ಆಮೇಲೆ ಸರ್ ಬಂದು ನಡೀರಿ ಲೇಟ್ ಆಗುತ್ತೆ ಅಂತ ಅಂದರು. ಸೊ ಅಲ್ಲಿಂದ ನಾವು ಹೊರಟ್ವಿ. ಆ್ಯಕ್ಚುಲಿ ನಮಗಿಂತ ಫಸ್ಟು ಇನ್ನೊಂದು ಬ್ಯಾಚ್ ಹೋಗಿತ್ತು. ಅಂದರೆ 2 ಟೆಂಪೋದಲ್ಲಿ ಬಂದಿದ್ವಿ ನಾವು. ಒಂದು ಟೆಂಪೋಗೆ ಸಾಕಾಗಲ್ಲ ಅಂತ ಅಂದ್ಬಿಟ್ಟು 2 ಟೆಂಪೋಗೆ ಹೇಳಿದರು. ಸೊ ಅಲ್ಲಿಂದ ಬಸ್ಸಲ್ಲಿ ಬಂದು ಅಲ್ಲಿಂದ ಅವರೇ ಕರ್ಕೊಬರ್ತಾರೆ ಇಲ್ಲಿಗೆ. ಅವರು ಹೋಗಿದ್ರು, ನಾವು ಇವಾಗ ಹೊರಟಿದ್ವಿ. ತುಂಬ ಆ ಕಡೆಯಿಂದ ಬರೋದಕ್ಕಿಂತ ಹೆಚ್ಚಾಗಿ ಈ ಕಡೆಯಿಂದ ಹೋಗುವಾಗ ಸಖತ್ ಎಂಜಾಯ್ ಮಾಡಿದ್ದೀವಿ ನಾವಂತೂ. ಯಾರ ನೀನು ಮಲ್ಲಿಗೆ ಹೂವೆ ಏಳೆ ಓ ಚಲುವೆ, ಚಲುವಿನ ಹೂವೆ ಸೌಂದರ್ಯ ನಿನ್ನಲ್ಲಿ ತುಂಬಿಕೊಂಡಿದ್ದಂತೆ ಸೌಂದರ್ಯ ನಿನ್ನಲ್ಲಿ ಸೇರಿಕೊಂಡಿದ್ದಂತೆ ಸೌಂದರ್ಯ. ನಾವು ಆಡಾಡ್ತಾ ಇದ್ದೀವಿ. ಆ್ಯಕ್ಚುಲಿ ನಮ್ಮ ಸರ್ರು ಸ್ಟಾರ್ಟ್ ಮಾಡಿದ್ದು ಸಾಂಗ್ ಆಡೋದಕ್ಕೆ. ಫುಲ್ಲೆಲ್ಲ ನಾವು ಜೊತೆ ಆಗಿಬಿಟ್ವಿ. ಅಲ್ಲಿ ಕಾರಲ್ಲಿ ಮುಂದೆ ಹೋಗ್ತಿದ್ರಲ್ಲ ಕಾರವರು, ಅಲ್ಲಿ ಸ್ವಲ್ಪ ಏನೋ ಪ್ರಾಬ್ಲಮ್ ಆಗಿತ್ತು ಅಂತ ನಿಂತಿದ್ರು. ನಾವೆಲ್ಲ ಫಸ್ಟ್ ಸ್ಟಾರ್ಟಿಂಗಲ್ಲಿ ಕಿರ್ಚುತ್ತಿದ್ವಿ, ಆಮೇಲೆ ಆಡೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಫುಲ್ಲು ಗಾಬರಿ ಬಿದ್ದೋಗ್ಬಿಟ್ರು ಅವರು ಪಾಪಚ್ಚೆ. ನೋಡಿ ಹೆಂಗೆ ಕಿರ್ಚಿ ಗಾಬರಿ ಮಾಡಾಕ್ಬಿಟ್ವಿ ಅಂತ. ಅವರಿಗಂತೂ ಫುಲ್ ಭಯ ಆಗೋಗಿತ್ತು. ಎಲ್ಲ ಹಿಂದೆಗಡೆ ತಿರ್ಕೋ ನೋಡ್ತಿದ್ರು. ಆ್ಯಕ್ಚುಲಿ ಇನ್ನೂ ಸಖತ್ತು ಸಾಂಗ್ಸ್ ಆಡಿದ್ದೀವಿ. ಆ ವಿಡಿಯೋ ಎಲ್ಲೂ ಸಿಗ್ತಿಲ್ಲ, ಬಟ್ ಇಟ್ಸ್ ಓಕೆ, ಸಿಕ್ಕಿದ್ರೆ ಶಾರ್ಟ್ಸಲ್ಲೇ ಹಾಕ್ತೀನಿ. ಬಂದಾಗ ಫುಲ್ಲು ನನ್ನ ನೀನು ಗೆಲ್ಲಲಾರೆ ಸಾಂಗ್ ಎಲ್ಲ ಆಡಿಕೊಂಡು ಫಸ್ಟ್ ಬಂದಿರೋರಿಗೆಲ್ಲ ಉರಿಸ್ಬೇಕು ಅಂತ ಅಂದ್ಬಿಟ್ಟು ಆಡ್ತಿದ್ವಿ. ಆಮೇಲೆ ಅಲ್ಲಿಂದ ಕೈಕಾಲು ತೊಳ್ಕೊಂಡು ಸಖತ್ ಹೊಟ್ಟೆ ಹಸಿತಿತ್ತು ನಮಗಂತೂ. ಊಟ ಮಾಡೋಣ ಅಂತ ಬಂದ್ವಿ. ಊಟ ಮುಗಿಸ್ಕೊಂಡು ಇವಾಗ ನಾವು ಹೊರಟಿದ್ವಿ ಎಲ್ಲರೂ. ಇಲ್ಲಿಂದ ಹೋದ್ಮೇಲೆ ಸ್ವಲ್ಪ ನಿದ್ದೆ ಮಾಡಿಬಿಟ್ಟಿದ್ವಿ. ಆಮೇಲೆ ನಮ್ಮ ಮ್ಯಾಮು ಬಿಗ್ ಬಾಸ್ ಹಾಕಿದ್ರು ಸ್ಪೀಕರ್ ಕನೆಕ್ಟ್ ಮಾಡಿ. ಸೊ ಅದಕ್ಕೆ ಸಡನ್ನಾಗಿ ಎಲ್ಲ ಎದ್ದು ಕೇಳಿಸ್ಕೊತಿದ್ವಿ. ತುಂಬ ವೆದರು ಕೂಡ ಚೆನ್ನಾಗಿತ್ತು ನೋಡಿ, ಸಕ್ಕತ್ತಾಗಿ ಕಾಣಿಸ್ತಿದೆ ಅಂತ ಅಂದ್ಬಿಟ್ಟು. ಸೊ ನೆಕ್ಸ್ಟು ಹೋಗ್ತಿರೋ ಪ್ಲೇಸ್ ಯಾವುದು ಅಂತ ಗೊತ್ತಾಗಬೇಕಂತ ಅಂದರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋನ ಆದಷ್ಟು ಶೇರ್ ಮಾಡಿ, ಲೈಕ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಆದಷ್ಟು ಬೇಗ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್, ಬಾಯ್. ಹಾಡೋ ಸರ್ಕಾರ ಜೈ ಜೈ ರಾಮ 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 ಜೈ ಶ್ರೀ ರಾಮ 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 ಜೈ ಶ್ರೀ ರಾಮ.